ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ, ಎಲ್ಲರೂ ಕೂಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಸುಹಾಸಿನಿ ಟೀಮ್ ಫುಲ್ ಇವತ್ತು ಸೆಲೆಬ್ರಿಟಿ ಮನೆಯಲ್ಲಿ ಕ್ರಿಸ್ಮಸ್ ಡೇ ಇದನ್ನು ಆಚರಿಸ್ತಾ ಇದ್ದೀವಿ ಹಬ್ಬವನ್ನು. ನಿಮಗೆಲ್ಲ ಗೊತ್ತು, ಪ್ರವೀಣ್ ದತ್ ಸ್ಟೀಫನ್ ಸರ್ ಅವ್ರ ಜೊತೆಗೆ ನಾವು ಕ್ರಿಸ್ಮಸ್ಸನ್ನು ಆಚರಿಸ್ತಾ ಇದ್ದೀವಿ. ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಸರ್, ನಿಮ್ಮ ಮ್ಯೂಸಿಕ್ ಕಂಪೋಸಿಷನ್ ಬಗ್ಗೆ ಗೊತ್ತು, ಸುಮಾರು ಪಿಕ್ಚರ್ಗಳಿಗೆಲ್ಲ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡಿದ್ದೀರಾ. ಸ್ಪೆಷಲಿ ಈಗ ಕ್ರಿಸ್ಮಸ್ಗೆ ಏನು ಸ್ಪೆಷಲ್ ಆಗಿ ಮಾಡಿದ್ದೀರಾ ಅಂತ? ರೀಸೆಂಟಾಗಿ ಫಾದರ್ ಅಜಿತ್ ಅಂತ ಅವರು ಜಪಾನಲ್ಲಿದ್ದಾರೆ, ಅವ್ರದ್ದೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ತುಂಬ ಮೀನಿಂಗ್ಫುಲ್ ಸಾಂಗ್ಸ್ ಇತ್ತು, ಎರಡು ಭಾಳ ಒಳ್ಳೆಯ ಸಾಂಗ್. ನನಗೆ ಆ ಸಾಂಗನ್ನ ಮಾಡಬೇಕಾದ್ರೆ, ಮ್ಯೂಸಿಕ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ನನಗೆ ಪ್ಯಾರಿಸ್ ಪ್ರಣಯದ ಸಾಂಗ್ ಜ್ಞಾಪಕ ಬರ್ತದೆ. ನನಗೆ ಕೃಷ್ಣ ನೀ ಬೇಗನೆ ಬಾರು ಅಂತ ಒಂದು ಸಾಂಗ್ ಮಾಡಿದೆ. ಅದೇ ಕಾನ್ಸೆಪ್ಟು ಕಲೋನಿಯನ್ ಕಸಿನ್ಸ್ ಇವರು ನಮ್ಮ ಹರಿಹರನ್ ಅವರು, ಲೆಸ್ಲಿ ಅವರಿಬ್ಬರು ತುಂಬ ಚೆನ್ನಾಗಿ ಮಾಡಿದೆ. ಕಮ್ ಬ್ಯಾಕ್ ಆ್ಯಸ್ ಜೀಸಸ್, ಕಮ್ ಬ್ಯಾಕ್ ಆ್ಯಸ್ ರಾಮ ಅಂತೆಲ್ಲ ಒಂದು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ. ಆ ಒಂದು ಕಾನ್ಸೆಪ್ಟಲ್ಲಿ ಒಂದು ಫಾದರ್ ಮಾಡಿದ್ದು ಮಗದೊಮ್ಮೆ ಬಾರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ದೇವಕಂದ ಅಂತ ಫೋಕ್ ಸಾಂಗ್ ಇದಕ್ಕೆ, ಅದೆರಡು ತುಂಬ ಕ್ರಿಸ್ಮಸ್ಗಂತಾನೆ ಸ್ಪೆಷಲ್ ಆಗಿ ಮಾಡಿರುವಂಥ ಸಾಂಗ್. ಸೊ ಏನು ಟ್ಯೂನ್ ಮಾಡಬೇಕಾದ್ರೆ ನಿಮ್ಗೆ ಏನು ಅನಿಸ್ತು? ಅಂದರೆ ಈ ಸಾಂಗ್ಗಳಿಗೆ ಯಾವುದು ಸೂಟ್ ಆಗ್ಬೋದು, ಅಂದರೆ ಅದು ಸ್ಪೆಷಲಿ ಇವಾಗ ಕ್ರಿಸ್ಮಸ್ ಸೆಲೆಬ್ರೇಷನ್ ತಲೆಯಲ್ಲಿ. ಹೌದೌದು, ಆ ಟ್ಯೂನು ಫಾದರ್ ಅವ್ರು ಮಾಡಿದ್ರು, ನಾನು ಮಾಡಿಲ್ಲ, ನಾನು ಜಸ್ಟ್ ಮ್ಯೂಸಿಕ್ ಅರೇಂಜ್ ಮಾಡಿಕೊಟ್ಟೆ. ಬಟ್ ಆ ಎರಡು ಸಾಂಗು ಎಷ್ಟು ಚೆನ್ನಾಗಿ ಸಾಹಿತ್ಯ ಮತ್ತು ಟ್ಯೂನ್ ಚೆನ್ನಾಗಿತ್ತು. ಹಾಗಾಗಿ ನಾನು ಕ್ರಿಸ್ಮಸ್ ಮೂಡು ಮತ್ತು ನಮ್ಮ ಒಂದು ಇಂಡಿಯನ್ ಟ್ರೆಡಿಷನ್ ಇದೆಯಲ್ಲ, ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ಮ್ಯೂಸಿಕ್ ಮಾಡಿದೆ. ಅದಕ್ಕೆ ಅದು ಒಂದು ಫೋಕ್ದು, ಎನ್ನ ಹೃದಯದ ಕದವ ತಟ್ಟುತ್ತಿಹನು ದೇವಕಂದ ಮುದ್ದು ಕಂದ, ಎನ್ನ ಹೃದಯದ ಕದವ ತಟ್ಟುತ್ತಿಹನು ದೇವಕಂದ ಮುದ್ದು ಕಂದ, ಚೆಲ್ಲುತ್ತ ಹೂನಗೆ ತುಂಬಿ ಆನಂದ, ಕಂದನ ಕಂಡ ಕ್ಷಣ ತುಂಬಿ ಎನ್ನ ಮನ, ಹಾಡಿತು ಹರುಷಗಾನ, ಸಾರಿತು ಕ್ರಿಸ್ತ ಜನನ, ಮನೆ ಮಾಡು ಈ ನನ್ನ ಹೃದಯದಲ್ಲಿ, ನನ್ನೇಸು ದೇವ ಕಂದ, ನನ್ನೇಸು ದೇವ. ದೇವ ಬಾರ ಒಲವ ತಾರ, ದ್ವೇಷ ಅಳಿಸಿ ಪ್ರೀತಿ ತಾರ, ಏಸು ಬಾರ ಒಲವ ತಾರ, ದ್ವೇಷ ಅಳಿಸಿ ಪ್ರೀತಿ ತಾರ, ಮಗದೊಮ್ಮೆ ಬಾರ ಧರೆಗಿಳಿದು ಬಾರ, ಏಸು ಬಾರ ಮಗದೊಮ್ಮೆ ಬಾರ, ದೇವ ಬಾರ ಒಲವ ತಾರ. ನಿಮ್ದೊಂಥರ ಡಿಫ್ರೆಂಟ್ ಪ್ರೇಯರ್ ಅಂತಲೇ ಹೇಳ್ಬೋದು. ಎಲ್ಲ ಚರ್ಚಲ್ಲಿ ಹೋಗಿ ಮಾಮೂಲಿ ನೀವು ಸ್ತೋತ್ರಗಳನ್ನ ಹೇಳೋದು, ದೇವರ ಇದನ್ನ ಹೇಳೋದು. ಹಾಗೇನೆ ಫಾದರ್ ಚಸ್ರ ಅವರು ಒಂದು ಅದ್ಭುತವಾದ ಸಾಂಗ್ ಬರೆದಿದ್ರು. ಅದು ಕ್ರಿಸ್ತ ನನ್ನ ಕ್ರಿಸ್ಮಸ್ ಹಬ್ಬನ ಹೆಂಗೆ ಆಚರಿಸ್ತವ್ರೆ ಅಂತ ನೋಡಕ್ಕೆ ಬರ್ತಾರೆ. ಅವ್ರ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಚರ್ಚಲ್ಲಿ ನೋಡಕ್ಕೆ ಬಂದರೆ ಯಾವ ಚರ್ಚಲ್ಲಿ ಜನರಲ್ಲಿ ಯಾರ ಮನಸ್ಸಿನಲ್ಲೂ ಒಂದು ಆ ಕ್ರಿಸ್ತನ ಸಂದೇಶ ಇಟ್ಕೊಂಡೆ ಅಲ್ಲೇ ಯಾರೂ ಮಾಡ್ತಿರಲ್ಲ. ಸೊ ಅದನ್ನು ನೋಡಿ ನೊಂದುಕೊಂಡು ವಾಪಸ್ ಹೋಗ್ತಾರೆ. ಆ ಥರ ಒಂದು ತುಂಬ ಚೆನ್ನಾಗಿ ಬರೆದಿದ್ರು ಸಾಂಗ್ ಅದು. ಸೊ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಸ್ಟೀಫನ್ ಅವರು, ಮ್ಯೂಸಿಕ್ ಡೈರೆಕ್ಟರ್. ಹೌದು. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸ್ಪೆಷಲಿ ಕ್ರಿಸ್ಮಸ್ ದಿನಕ್ಕಾಗಿ ಮಾಡಿರುವಂಥ ಹಾಡುಗಳನ್ನು ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಇರ್ಬೋದು, ಆ ಲಿರಿಕ್ಸ್ ಇರ್ಬೋದು. ಸೊ ಅವ್ರು ಇದಷ್ಟೇ ಅಲ್ಲ, ಫಿಲ್ಮಿ ಮ್ಯೂಸಿಕಲ್ಲೂ ಕೂಡ ತುಂಬಾ ಒಂದು ಹೆಸರು ಮಾಡಿರುವಂಥದ್ದಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.